ಎರಡು ಮಾತು ವಿಶೇಷವಾಗಿ ನಿಮ್ಮಗಳ ಬಗ್ಗೆ ಹೇಳಬೇಕು, ಮತ್ತೆ ಈ ಒಂದು ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಬಗ್ಗೆ ಹೇಳಬೇಕು. ಏನಪ್ಪಾ ಅಂದ್ರೆ ನಾವು ಅಲ್ಲಿರ್ತೀವಿ, ಅಲ್ಲಿ ನಮ್ಮ ಪಾಡು ನಿತ್ಯದ ಪಾಡು ಒಂದಷ್ಟು ಆಚರಣೆಗಳು ಇವೆಲ್ಲ ನಡೀತಾ ಇರುತ್ತೆ. ಅದಕ್ಕೊಂದಷ್ಟು ಎಕ್ಸ್ಟ್ರಾ ಎಫರ್ಟ್ಗಳಿರುತ್ತೆ, ಇನ್ನೊಂದಷ್ಟು ಟ್ರಾಲ್ಗಳಿರುತ್ತೆ, ಮೀಮ್ಗಳಿರುತ್ತೆ. ಆದರೆ ಊರಿಂದ ಊರು ಬಿಟ್ಟು ದೇಶ ಬಿಟ್ಟು ಹೊರಗಡೆ ಬಂದು ವರ್ಷಗಟ್ಟಲೆ ಆದರೂ ಕನ್ನಡನ ನೀವು ಸ್ಮರಿಸೋದು ಆಚರಿಸೋದು ಬಹಳ ಬಹಳ ಹೆಮ್ಮೆ ತರೋ ವಿಷಯ. ನನ್ನ ಒಂದು ಕಳಕಳಿಯ ಮನವಿ ಏನಂದ್ರೆ ಪ್ರತಿಯೊಬ್ಬ ಕನ್ನಡಿಗನು ಒಟ್ಟಾಗಿ ಉದ್ದೇಶ ಕನ್ನಡ ಆಗಬೇಕು. ನಾನು ಇನ್ನೊಬ್ರು ಮತ್ತೊಬ್ರು ಅಥವಾ ಒಂದು ತಂಡ ಒಂದು ಪಂಗಡ ಅಂತ ಆಗದೆ ಎಲ್ಲಾ ಕನ್ನಡಿಗರು ಕನ್ನಡದ ಮನಸ್ಸುಗಳು ಬೆರೆತು ಸೇರಿದಾಗ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಣೆಗಳಾಗುತ್ತೆ. ಈ ಕನ್ನಡ ಹಬ್ಬ ನಿತ್ಯೋತ್ಸವ ಆಗುತ್ತೆ. ಒಂದು ರಾಜ್ಯೋತ್ಸವಕ್ಕೆ ಸೀಮಿತವಾಗದೆ ಅಥವಾ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ಸೀಮಿತವಾಗದೆ ನಿತ್ಯೋತ್ಸವವಾಗಲಿ. ಕನ್ನಡನ ಯಾವಾಗಲೂ ನಾನು ಹೇಳೋದೊಂದೇ, ಕನ್ನಡ ಬೆಳೆಸಿ ದಯವಿಟ್ಟು ನಾವು ಯಾರು ಬೆಳೆಸೋದು ಬೇಡ, ಬೆಳೆಸೋಷ್ಟು ಶಕ್ತಿ ನಮ್ಗೆ ಯಾರಿಗೂ ಇಲ್ಲ, ಬಳಸೋಣ. ಇದು ದೊಡ್ಡ ಹೆಮ್ಮರ, ಇದನ್ನ ನಾವು ಬೆಳೆಸಕ್ ಆಗಲ್ಲ, ಹಾಳು ಮಾಡ್ಬೋದಷ್ಟೇ, ಕಿದಾಕ ಟ್ರೈ ಮಾಡ್ಬೋದಷ್ಟೇ. ಇದನ್ನ ಚೆನ್ನಾಗಿ ಬಳಸೋಣ. ನಾವು ಭಾಷೆ ಬಳಸೋದನ್ನ ನೋಡಿ ಇನ್ನೊಬ್ಬರಿಗೆ ನಮ್ಮ ಭಾಷೆ ಮೇಲೆ ಒಂದು ಅಭಿಮಾನ ಮೂಡಬೇಕು. ನಾನು ಆ ಭಾಷೆ ಕಲಿಬೇಕು ಅಂತ ಅನ್ನಿಸ್ಬೇಕೆ ವಿನಃ ನಾವು ಭಾಷೆನ ಬೇರೆಯವ್ರ ನಮ್ಮ ಮೇಲೆ ಹೇರಬಾರ್ದು, ನಾವು ಭಾಷೆನ ಬೇರೆಯವ್ರ ಮೇಲೆ ಹೇರಬಾರ್ದು. ಪ್ರೀತಿಯಿಂದ ಕನ್ನಡ ಮಾತಾಡೋಣ, ಕನ್ನಡ ಬಳಸಿ. ಮಕ್ಕಳು, ಸಣ್ಣ ಮಕ್ಕಳು, ಬೇರೆ ಬೇರೆ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಅಂದ್ರೆ ಭಾರತದ ಆಚೆ ಹುಟ್ಟಿದಂಥವಕ್ಕೆ ಒಂದು ಸ್ವಲ್ಪ ಭಾಷಾಭಿಮಾನದ ಅಂದ್ರೆ ಗೊತ್ತಿರಲ್ಲ, ಹಾಗಾಗಿ ಅವರು ಸ್ವಲ್ಪ ಕಷ್ಟಪಡ್ತಾರೆ. ಬಟ್ ಮನೆಯಲ್ಲಿ ಕನ್ನಡನ ಸ್ವಚ್ಛಂದವಾಗಿ ಮಾತಾಡೋದ್ರಿಂದ ನಮ್ಮ ಮುಂದಿನ ಪೀಳಿಗೆ ಅವಾಗಲೂ ಕನ್ನಡ ಇಷ್ಟೇ ಚೆನ್ನಾಗಿ ಮಾತಾಡೋಂಗೆ ಇರಬೇಕು. ಇದೇ ರೀತಿ ಕನ್ನಡ ಹಬ್ಬಗಳ ಆಚರಣೆ ಆಗಬೇಕು. ಅಂಡ್ ಇಂಥ ಒಂದು ಹಬ್ಬವನ್ನ ನಮ್ಮ ಶಿವಕುಮಾರ್ ನಾಗರನವಿಲೆ ಅವರ ಸಾರಥ್ಯದಲ್ಲಿ ಈ ಒಂದು ವಿಶ್ವ ಕನ್ನಡ ಹಬ್ಬ ಬಹಳ ಈ ಒಂದು ಕಾರ್ಯಕ್ರಮದಿಂದ ತುಂಬಾ ಸೊಗಸು ಕಟ್ಕೊಟ್ಟಿದ್ದೀರಿ, ನಮ್ಮನ್ನೆಲ್ಲ ಇಲ್ಲಿ ಬರ್ಮಾಡ್ಕೊಂಡಿದ್ದೀರಿ. ನಿಮ್ಮ ಮೂಲಕ ನಾವು ಇವ್ರನ್ನೆಲ್ಲ ನೋಡುವಂಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಹೇಳ್ದಂಗೆ ಕನ್ನಡ ನಿತ್ಯೋತ್ಸವ ಆಗ್ಲಿ, ಒಳ್ಳೇದಾಗ್ಲಿ. ಜೈ ಕನ್ನಡ, ಜೈ ಭುವನೇಶ್ವರ್. ಅದೇನೋ ಮರ್ತೋಯ್ತು, ಅದೇನೋ ನಿಮ್ಗಾಗಿ 2 ಸಾಲು. ಮರೆತೇ ಹೋದೆನು ಬಂದ ಕಾರಣ ನಿಮ್ಮಯ ಮಿಂಚಿನ ದಾಳಿಯಲ್ಲಿ, ಕ್ಷಮಿಸಿ ನನ್ನನು ತಪ್ಪು ನಿಮ್ಮದೇ, ಬಿದ್ದರೆ ನಿಮ್ಮದೇ ತೋಳಿನಲ್ಲಿ. ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ಅವಕಾಶನ ಇದಕ್ಕೆ ಜ್ವರ ಹೇಳಿ. ಇದು ನೋಡಿ ಎಷ್ಟು ಇಂಪಾಗಿದೆ. ನಿಮ್ಮಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ, ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂಥ ದಾಹ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇದೇ ರೀತಿ ಕನ್ನಡವಾಗಿರಿ, ಕನ್ನಡಮಯವಾಗಿರ್ಲಿ ಊರೆಲ್ಲ. ತುಂಬಾ ಖುಷಿ ಆಗಿದೆ. ಇಲ್ಲಿಂದ್ರೆ ದುಬೈಗೆ ಬಂದಾಗ ಇಷ್ಟೊಂದು ಜನ ಕನ್ನಡದವ್ರು ನೋಡಕ್ ಸಿಗದೆ ಒಂದು ಅಪರೂಪದ ವಿಷಯ, ಒಂದು ಆಶ್ಚರ್ಯದ ವಿಷಯ. ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಮನ್ಲಿದಂಗೆ ಒಂದು ಭಾವನೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ. ವಿಶೇಷವಾಗಿ ಹೇಳಬೇಕು ಅಂದ್ರೆ ವಶಿಷ್ಠ ಸಿಂಹ ಅವರಿಗೆ, ಪ್ರಪಂಚದಲ್ಲಿ ಎಲ್ಲಿ ಕನ್ನಡ ಹಬ್ಬ ನವೆಂಬರ್ಗೆ ಮಾತ್ರ ಆಗುತ್ತೆ, ಆದರೆ UAE ರಾಷ್ಟ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ದುಬೈನಲ್ಲಿ ನಿತ್ಯೋತ್ಸವವೇ ಕನ್ನಡ ಅಂತ ಹೃದಯವಂತಿಕೆ ಇರೋ ಕನ್ನಡಿಗರೇ ಇಲ್ಲಿರೋದು. ಪ್ರತಿಯೊಂದು ಕನ್ನಡದ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ, ಅದು ನಡೀತಾನೆ ಇರುತ್ತೆ 365 ದಿವಸ. ಧನ್ಯವಾದಗಳು ನಿಮಗೆ. ಇಂಥ ಸಿಂಗಮು ಚುಯಿಂಗಮು ಟಗರು ಹೋರಿಗಳೆಲ್ಲ ಸಾಕಷ್ಟು ಬಂದೋಗ್ಬಿಟ್ಟವೆ. ಪಾನಿಪುರಿ ಮಸಾಲ ಪಾರಿ ಮಾರೋದ್ರ ರೋಲ್ ಕಾಲ್ ಮಾಡೋ ನನ್ನ ಮಕ್ಕಳು ಎನ್ಕೌಂಟರ್ ಸ್ಪೆಷಲಿಸ್ಟ್ ರೇಂಜಲ್ಲಿ ಬಿಲ್ಡಪ್ಪ. ನಾವೆಲ್ಲ ಭೂಮಿ ಮೇಲೆ ಬರೋದೇ ಒಂಥರ ಫಂಕ್ಷನ್ ಬಂದೋದಂಗೆ. ಬಂದ ಮೇಲೆ ಎಲ್ಲರ ತರ ಪಂಕ್ತಿಲ್ ಕೂತು ತಿಂದು ಕುಡ್ದು ಹೋಗ್ತಾ ಇರ್ಬೇಕು. ಹಾಗೆ ಡ್ಯಾನ್ಸ್ ಆಡಿದ್ದಾಯ್ತು, ಹಾಡು ಹೇಳಿದಾಯ್ತು, ಡೈಲಾಗ್ ಹೊಡೆದು ನಾನು ಹೋಗ್ತಾ ಇರ್ಬೇಕು. ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ಪ್ರಥಮ್ ರವರ ನಟ ಭಯಂಕರ ಚಿತ್ರದ ಒಂದು ಟ್ರೇಲರ್ ಇದೆ. ಇದಾದ ನಂತರ ಬಹಳ ಹೊತ್ತಿನಿಂದ ಕಾಯ್ಕೊಂಡಿರುವಂತ ನಮ್ಮ ಮಹಿಳಾ ಮಣಿಗಳು ಒಂದು ಜನಪದ ನೃತ್ಯವನ್ನು ಮಾಡ್ತಾರೆ. ಪ್ರತಿಯೊಬ್ಬ ಕಲಾವಿದರಿಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಶೋರೀಲ್, ನಟ ಭಯಂಕರ ಶೋರೀಲ್. ಒಂದು ಸಣ್ಣ ಅಂದ್ರೆ ವಿನಂತಿ ನಿಮ್ಮಲ್ಲಿ. ನಮ್ಮ ಹುಡುಗ ಪಾಸ್